ಈಗ ಜೆನ್ಜಿ ಜಮಾನ, ಜೆನ್ಜಿ ಎಲ್ಲ ಸ್ಪೀಡಾಗಿ ಆಗಬೇಕು ಅಂತಿರುತ್ತೆ. ಹೌದು. ಸೊ ನೀವು ಒಂದು ವೇಳೆ ಜೆನ್ಜಿ ಆಗಿದ್ದಿದ್ರೆ ಯಾವ ಉದ್ಯಮಕ್ಕೆ ಜಂಪ್ ಆಗ್ತಿದ್ರಿ? ನಾನು ಯಾವತ್ತೂ ನನಗೆ ಆ ಥಾಟ್ ಬರಲೇ ಇಲ್ಲ. ಹೋಟೆಲ್ ಉದ್ಯಮ ಬಿಟ್ಟು ಬೇರೆ ಕಡೆ? ನನಗೆ ಒಳ್ಳೆ ಉದ್ಯಮ ಇದು ಅನ್ನೋ ಒಂದೇ ಒಂದು ನನ್ನ ನಂಬಿಕೆ. ನಾನು ಈ ಉದ್ಯಮ ಯಾವತ್ತೂ ಕಷ್ಟ ಕೆಟ್ಟದನ್ನು ಒಬ್ಬರ ಹತ್ರ ನಾನು ಹೇಳೋದಿಲ್ಲ. ನೀವು 10 ಸತಿ ನಾನು ಕಷ್ಟ ಅಂತ ಕೇಳಿದ್ರು ಕೂಡ ಹೌದು ಕಷ್ಟ ಇದೆ ಅಂತ ನಾನು ಸರಾಸರಿಯಾಗಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕಷ್ಟವನ್ನು ಬಗೆಹರಿಸೋದು ಹೇಗೆ, ಕಷ್ಟ ಬರ್ತದೆ ಬಗೆಹರಿಸ್ಕೋಬೇಕಂತಲೇ ನಾನು ಮಾತಾಡ್ತೀನಿ ಬಿಟ್ಟರೆ ನಾನು ಕಷ್ಟ ಇದು ಬರಬೇಡಿ, ಕಷ್ಟ ಇದೆ ಇದರಲ್ಲಿ ಅನ್ನೋ ಮಾತನ್ನು ಯಾವತ್ತೂ ಹೇಳೋದಿಲ್ಲ. ಯಾಕಂದರೆ ಒಳ್ಳೆಯ ಉದ್ಯಮ ಯಾತಕ್ಕಂತ ಹೇಳಿದ್ರೆ ಯಾವುದೇ ಉದ್ಯಮಕ್ಕೂ ಮೊದಲೇ ನಾವಿಬ್ಬರು ಮಾತಾಡೋದು ಹಾಗೇ ಪ್ರತಿ 7 ಗಂಟೆಗೊಮ್ಮೆ ಆಹಾರ ಅವಶ್ಯಕತೆ ಇರೋದ್ರಿಂದ ಯಾವತ್ತೂ ಇದಕ್ಕೆ ಸಾವಿಲ್ಲ ಪ್ರಪಂಚದಲ್ಲಿ. ಹಣಕಾಸು ಇರೋ ತನಕ ಚಾರ್ಟೆಡ್ ಅಕೌಂಟೆಂಟ್ ಎಷ್ಟು ಮುಖ್ಯನೋ ನಮ್ಮ ಮನುಷ್ಯರು ಬದುಕಿರೋ ತನಕನೂ ನಮ್ಮ ಉದ್ದಿಮೆ ಡೆಫಿನೆಟಾಗಿ ಇರುತ್ತೆ. ನಾವು ಸಮುದ್ರಕ್ಕೆ ಎಷ್ಟು ದೊಡ್ಡ ಚೆಂಬು ತೊಗೊಂಡೋಗ್ತೀವೋ ಅಷ್ಟು ನೀರು ತರಲಿಕ್ಕೆ ಸಾಧ್ಯವಿದೆ. ದೊಡ್ಡ ಸಮುದ್ರ ಅಲ್ಲಿದೆ. ನಮ್ಮ ಶಕ್ತಿ ಚೆಂಬು ತೊಗೊಂಡೋದ್ರೆ ಚೆಂಬು, ಲೋಟ ತೊಗೊಂಡೋದ್ರೆ ಲೋಟ.